ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ. ನಾನು ಹುಟ್ಟಿರೋದು 6/2/55 ಇಸ್ವಿ ಅಮ್ಮ. ಒಂದು ದಿವಸ ಸ್ವಲ್ಪ ಜೋರಾಗಿ ಮಾತಾಡಿ. 6/2/55 ಇಸ್ವಿ. 6/2/55 ಇಸ್ವಿ 1955. ಸಮಯವನ್ನ ತಿಳಿಸಿ. ಸಮಯ ಬೆಳಗಿನ ಜಾವ 5:10 ಅಂತ ಹೇಳಿದ್ರಮ್ಮ ಅಮ್ಮ. ಬೆಳಗಿನ ಜಾವ 5:10. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. 1955ನೇ ಇಸ್ವಿನಾ ನಿಮ್ಮದು? ಹೌದು, ತುಂಬಾನೇ ಕಷ್ಟದಲ್ಲೇ ಇದ್ದೀನಿ ಅಮ್ಮ. ನನ್ನ ಆರೋಗ್ಯ ಸರಿ ಇಲ್ಲ, ದುಡ್ಡು ತಿನ್ನಕ್ಕೂ ಆಗಲ್ಲ, ದುಡಿಯೋರಿಲ್ಲ ಮನೇಲಿ. ಒಬ್ಬ ಮಗನ್ ಕಳ್ಕೊಂಡೆ, ತುಂಬಾ ನೋವಲ್ಲಿ ಇದ್ದೀನಮ್ಮ ನಾನು. ನೋಡಿ ಅಮ್ಮ, ನಿಮ್ಮದು ಕರ್ಕಾಟಕ ರಾಶಿ, ಧನುರ್ ಲಗ್ನ, ಪುಷ್ಯ ನಕ್ಷತ್ರ ಬರುತ್ತೆ. ಇವಾಗ ನಿಮಗೆ ಟೈಮ್ ಏನಿದೆ ಅಂತ ನೋಡೋಣ ಇರಿ ಫಸ್ಟ್. ನೋಡಿ ಅಮ್ಮ, ಯಾವ ಒಂದು ದಶ ನಡೀತಿದೆ ಅಂತ. ಸೊ 25ವರೆಗೂ ಆಯಿತು, ಕುಜ ದಶ ನಡೀತಿದೆ. ಇವಾಗ ನಿಮಗೆ 2025ರಿಂದ 2032ವರೆಗೂ ಕುಜ ದಶ ನಡೀತಿದೆ. ನೋಡಿ, ನಿಮಗೂ ಅಷ್ಟೇ ಲಗ್ನದಲ್ಲಿ ರಾಹು ಇರ್ತಾರೆ ಮತ್ತು ಸಪ್ತಮದಲ್ಲಿ ಕೇತು ಇರ್ತಾರೆ. ಸೊ ನಿಮ್ಮ ಮ್ಯಾರೇಜ್ ಲೈಫು ಏನು ಚೆನ್ನಾಗಿರೋದಿಲ್ಲ. ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗಿರುತ್ತೆ. ನೀವು ಇರೋ ಕಡೆಯಿಂದ ಬೇರೆ ಕಡೆ ವಾಸ ಮಾಡ್ತಾ ಇದ್ದೀರಾ, ಇಲ್ಲ ಇರೋ ಮನೆಯಿಂದ ಬೇರೆ ಮನೇಲಿದ್ದೀರಾ? ಅಮ್ಮ, ಈಗ ನಾನು ಭಾಗ್ಯ ಮನೆಗಳಲ್ಲಿಯೇ ಬಂದಿದ್ದೀನಮ್ಮ. ಎಷ್ಟು ಮನೆಗಳು ಒಂದು ಅರ್ಥ ನಡಿ. ಈ ಮನೆಗೆ ಬಂದಿದ್ದೇನು ಏಪ್ರಿಲ್ಗೆ 2 ವರ್ಷ ಆಯ್ತು. ಇಲ್ಲಿ ಬಂದ್ಮೇಲೆ 6 ತಿಂಗಳು ಮಗನ್ ಕಳ್ಕೊಂಡೆ. ನೋಡಿದ್ರೆ ದೊಡ್ಡ ಮಗನ, ಒಬ್ಬ ಮಗ, 2ನೇ ಮಗನ್ ಕಳ್ಕೊಂಡೆ. ಇವಾಗ ಯಜಮಾನ್ರು ದುಡಿಯಲ್ಲ, ಏನು ಇಲ್ಲಮ್ಮ. ತುಂಬಾ ನೋವಲ್ಲಿದ್ದೀನಿ. ನೋಡಿ ಅಮ್ಮ, ನಿಮ್ಮ ಒಂದು ಟೈಮು ಇವಾಗ ನಡೀತಾ ಇರೋವಂಥ ದಶ ನಿಮಗೆ 4ನೇ ಮನೆ ದಶ ನಡೀತಾ ಇದೆ. ಈ ದಶದಲ್ಲೂ ಕೂಡ ನೀವು ಏನಾದರೂ ಒಂದು ನಿಮ್ಮ ಮನೆಯನ್ನು ಬದಲಾಯಿಸ್ಬೇಕಾಗತ್ತೆ. ಜೊತೆಗೆ ನಿಮಗೆ ಏನಾದರೂ ಪೆಟ್ಟು ಬೀಳ್ಬೋದು, ಎಲ್ಲಾದರೂ ಬಿದ್ದು, ಅಥವಾ ಏನಾದರೂ ಸಣ್ಣ ಒಂದು ಆರೋಗ್ಯದ ಮೇಲೆ ಸಮಸ್ಯೆ ಬೀಳೋ ಅಂತಹ ಒಂದು ದಶ ಇವಾಗ ನಡೀತಾ ಇದೆ. ಇವಾಗ ನಡೀತಾ ಇರೋ ಟೈಮು ನಿಮ್ಮದು ಅದಾಗಿರುತ್ತೆ. ಸೊ ನೋಡಿ, ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ ನೀವು ನೇರ ಭೇಟಿ ಮಾಡಿ, ಅಥವಾ ಆನ್ಲೈನ್ ಮುಖಾಂತರ. ನೀವು ಇರೋದು ಯಾವ ಊರಲ್ಲಿ? ಓಕೆ, ನೀವು ಫೋನ್ ಮಾಡಿದ್ರೆ ಫೋನ್ ಕೊಡ್ತಾರೆ ನಮ್ಮ ಸ್ಟಾಫು, ನಮ್ಮ ಸಂಸ್ಥೆಯಿಂದ ಇದು ಮಾಡ್ತಾರೆ. ನೀವು ನನ್ನ ಹತ್ರ ಮಾತಾಡಿ ನಿಮ್ಮ ಜಾತಕ ಇನ್ನೊಂದು ಸತಿ ಕೊಟ್ಟು ನೇರವಾಗಿ ನೀವು ಬಂದು ನಮ್ಮ ಆಫೀಸಲ್ಲಾದರೂ ಕಾಣ್ಬೋದು. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅಂತ ಬಂದಾಗ ನೋಡಿ, ನೀವು ಕೆಲವೊಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಅತಿ ಹೆಚ್ಚು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಕಾಣುತ್ತೆ. ಈ ಒಂದು ಟೈಮಲ್ಲಿ ನೀವು ತುಂಬ ಕುಗ್ಗುತ್ತೀರಾ, ನಿಮ್ಮ ಹೆಲ್ತು ಮತ್ತು ಡೇಂಜರಸ್ಸಲ್ಲಿದೆ. ಸೊ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಏನಿದೆ, ನಿಮ್ಮ ಒಂದು ಕುಟುಂಬದ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ನಂಬರ್ಗೆ ಕರೆ ಮಾಡ್ಕೊಂಡು ಬನ್ನಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸರ್, ನಾನು ಮಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ. 24/12/2008 ಮೇಡಮ್. ಓಕೆ, ಸಮಯ ತಿಳಿಸಿ. 12:36 ರೀ, ರಾತ್ರಿ ರೀ. 12:36 ರಾತ್ರಿ. ಹ್ಞೂನ್ರಿ, ವಿಶಾಖ ನಕ್ಷತ್ರ 3ನೇ ಚರಣ ರೀ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 12:30 ನಮಸ್ಕಾರ ಮೇಡಮ್. 24/12/2000 AM ಬರುತ್ತೆ. ಹೌದು, 12:36 ಬೆಳಿಗ್ಗೆ. ವಿಶಾಖ ನಕ್ಷತ್ರ ರೀ ಮೇಡಮ್, 3ನೇ ಚರಣ. ಸರ್ ನಮಸ್ತೆ. ಸರ್ ಎಲ್ಲಿಂದ ಮಾತಾಡ್ತೀರಾ ಸರ್? ಬೆಳಗಾವಿಯಿಂದ ಮಾತಾಡೋದ್ರಿ ಮೇಡಮ್. ಓಕೆ ಸರ್, ತುಲಾ ರಾಶಿ ಬರುತ್ತೆ, ವಿಶಾಖ ನಕ್ಷತ್ರ. ಹ್ಞೂನ್ರಿ. ನಿಮ್ಮ ಮಗಳದು ಸಮಸ್ಯೆ ಏನು ಸರ್? ಎಜುಕೇಶನ್ ಯಾಕೋ ಸ್ಟ್ರಕ್ ಆಗತೈತ್ರಿ. ಎಜುಕೇಷನು 5ರಲ್ಲಿ ರಾಹು. ಯಾವ್ದು ಟೈಮ್ ನಡೀತಿದೆ ನೋಡೋಣ ಫಸ್ಟು. ನಿಮ್ಮ ಮಗಳಿಗೆ ಶನಿ ದಶೆ ನಡೀತಾ ಇದೆ ನಿಮ್ಮ ಮಗಳಿಗೆ ಇವಾಗ. ಅದರಲ್ಲಿ ಶನಿ ದಶೆ ಬಂದು ನಿಮ್ಮ ಟೈಮು 2034ವರೆಗೂ ಶನಿ ದಶೆ, ಆಮೇಲೆ ಬುಧ ಬರ್ತಾನೆ. ಸೊ ನಿಮ್ಮ ಮಗಳಿಗೆ ಎಜುಕೇಷನ್ ಯಾಕಪ್ಪ ಅಂತಂದರೆ ನೋಡಿ, 12ನೇ ಮನೇಲಿ ಶನಿ ಇರ್ತಾರೆ. ಅಂದರೆ ಇವಾಗ ನಡೀತಾ ಇರೋ ಟೈಮು ಏನಂತ ಚೆನ್ನಾಗಿಲ್ಲ. ಆದರೆ 5ನೇ ಮನೇಲಿ ರಾಹುನು ಇರೋದ್ರಿಂದ ಸ್ಪೋರ್ಟ್ಸ್ ಗಿಟ್ಸ್ಗೆಲ್ಲ ಹೋಗ್ತಾರಾ? ಬೇರೆ ಆ್ಯಕ್ಟಿವಿಟೀಸ್ ಇದೆಯಾ? ಸ್ಪೋರ್ಟ್ಸ್ ಸ್ಕೇಟಿಂಗ್ ನ್ಯಾಷನಲ್ ಲೆವೆಲ್ ಮಾಡ್ಯಾಡ್ರಿ ಮೇಡಮ್. ನೋಡಿ, ಅದಕ್ಕೆ ಕೇಳಿದ್ದು. ನಿಮ್ಮ ಮಗಳಿಗೆ ಎಲ್ಲನೂ ಓದಬೇಕು ಅಂದರೆ ಹೆಂಗಾಗುತ್ತೆ ಸರ್? ಎಲ್ಲರೂ IAS KS ಮಾಡ್ಕೊಂಡಾದ್ರೆ ಬೇರೆಯವರೆಲ್ಲ ಏನಾಗಬೇಕು? ಸೊ ನೋಡಿ, ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅದರಲ್ಲೇ ನೀವು ಮುಂದುವರಿಸ್ಬೋದಲ್ವಾ? ಓದಿಲ್ಲ ಬಡ್ದಿಲ್ಲ ಅನ್ನೋದಕ್ಕಿಂತ ನೀವು ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸ್ಗೆ ಹೋಗಿ ಬಂದಿದ್ದಾಳೆ ಅಂತಂದರೆ ತುಂಬ ಗ್ರೇಟ್ ಅಲ್ವಾ ನಿಮಗೆ? ಮತ್ತು ಎಜುಕೇಷನ್ ಏನು ಅಷ್ಟರಲ್ಲಿ ಇರೋದಿಲ್ಲ.
ಇವರು ಸ್ಪೋರ್ಟ್ಸಲ್ಲಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿರ್ತಾರೆ. ಅದಕ್ಕೆ ಇವ್ರಿಗೆ ಗ್ರಹಗಳು ತುಂಬ ಸಪೋರ್ಟ್ ಮಾಡ್ತಿದೆ. ನೀವು ಅದನ್ನೇ ಸಪೋರ್ಟ್ ಮಾಡಿ ಸರ್, ಅದನ್ನೇ ಅಪ್ರೋಚ್ ಮಾಡಿ ಸರ್, ತುಂಬ ಚೆನ್ನಾಗಿರ್ತಾರೆ. ಇದನ್ನ ಮಾಡೋಣ್ರಿ ಮೇಡಮ್. ಹೌದು ಹೌದು. ಇವಾಗ ಈ ಶನಿ ದಶೆ ಮುಗ್ದೋದ್ರೆ ಅವ್ರಿಗೆ ನೋಡಿ 2034 ಶನಿ ದಶೆ ಇರುತ್ತೆ. ಸೊ ಇವರು ಲರ್ನಿಂಗ್ ಪೀರಿಯಡ್ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಅಚೀವ್ಮೆಂಟ್ ತುಂಬ ಚೆನ್ನಾಗಿದೆ. ಅದರಲ್ಲೂ 2029ರಿಂದ 2031 ಈ ಟೈಮಲ್ಲಿ ಅವರು ತುಂಬ ಬಿಗ್ ಅಚೀವ್ಮೆಂಟ್ ಏನಾದರೂ ಮಾಡ್ತಾರೆ. ಅವರು ಎಲ್ಲಾದರೂ ತುಂಬ ಹೆಸರು ಮಾಡೋದು ಅಥವಾ ಅವ್ರಿಗೆ ಏನಾದರೂ ಅವಾರ್ಡ್ ಬರೋದು ಇದಾಗುತ್ತೆ ಈ ಟೈಮಲ್ಲಿ. ಆ ಟೈಮ್ ತುಂಬ ಇವ್ರಿಗೆ ತುಂಬ ಒಳ್ಳೆ ಟೈಮು. ಆ ಟೈಮ್ನ ನೋಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇವ್ರಿಗೆ ಬೇರೆ ಎಲ್ಲ ಚೆನ್ನಾಗಿದೆ ನೋಡಿ. ಅವ್ರಿಗೆ ನೋಡಿ ಪಿತ್ರಾರ್ಜಿತ ಆಸ್ತಿ ಇರುತ್ತೆ. ತಾತನ ಆಸ್ತಿ ಇದೆಯಾ? ಸಿಟ್ಟು ಮಾಡ್ಕೋತಾಳ್ರಿ ಎಲ್ಲಕ್ಕೂ. ಸಿಟ್ಟು ಕೋಪ ಬರತೈತ್ರಿ ಎಲ್ಲಕ್ಕೂ. ಈಕಿಗೆ ಕೋಪ ಜಾಸ್ತಿ ಮಾಡ್ಕೋತಾಳ್ರಿ. ಸರಿ ಸರಿ, ಕೋಪ ಜಾಸ್ತಿ ಬರುತ್ತೆ ಅಂತನಾ ನಾನು ಕೇಳಿದ್ದು. ನೋಡಿ ಇವ್ರ ಲೈಫಲ್ಲಿ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾರೆ. ಕೋಪ ಜಾಸ್ತಿ ಬರುತ್ತೆ ಅಂತಂದರೆ ಸ್ಪೋರ್ಟ್ಸಲ್ಲಿ ಇರ್ತಾರಲ್ವಾ, ಅದಕ್ಕೆ. ಇವ್ರಿಗೆ ನೆಕ್ಸ್ಟ್ ದಶ ಇವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಇವಾಗ ಅವ್ರು ಹೇಳಿದ ಟೈಮ್ಗೆ ಅವರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ ಅವ್ರ ಜಾತಕ ಹೇಳುತ್ತೆ. ತುಂಬಾ ಚೆನ್ನಾಗಿದೆ ಜಾತಕ ಕೂಡ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 1/4/96. 1/4/96. ಸಮಯ 5:21 ಬೆಳಗ್ಗೆ. 5:21 ಬೆಳಿಗ್ಗೆ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. 5:21 ಅಲ್ವಾ? ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೆಂಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಸರ್ ಸಿಂಹ ರಾಶಿ ಹೇಳಿ ಸರ್. ನನ್ನ ಮಗನ ಮದುವೆ ವಿಷಯ ಕೇಳಬೇಕಾಗಿತ್ತು. ಸಿಂಹ ರಾಶಿ ಮಕ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಓಕೆ ಮೇಡಮ್. ಮದುವೆ ಏನು ವರ್ಕ್ ಕೆಲಸ ಮಾಡ್ತಿದ್ದಾರಾ ಈಗ? ಕೆಲಸ ಮಾಡ್ತಿದ್ದಾರೆ. 2022 ಚಂದ್ರ. ಸೊ ನಿಮ್ಮ ಮಗನಿಗೆ ಇವಾಗ ನಡೀತಾ ಇರೋ ದಶೆ ಬಂದು ಚಂದ್ರ ದಶೆ ನಡೀತಾ ಇದೆ. ಓಕೆ. ಸರ್ ನಿಮ್ಮ ಮನೇಲಿ ಯಾರಿಗಾದ್ರೂ ಹೆಲ್ತ್ ಅಪ್ಸೆಟ್ ಇದೆಯಾ ಸರ್? ನಿಮ್ಮ ಮನೇಲಿ ಯಾರಿಗಾದ್ರೂ ಕಿಡ್ನಿ ತೊಂದರೆ ಅಥವಾ ಕ್ಯಾನ್ಸರ್ ಕಾಯಿಲೆ ಏನಾದರೂ ಇದೆಯಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ? ಇಲ್ಲ ಮೇಡಮ್, ಯಾರಿಗಿಲ್ಲ ಮೇಡಮ್. ನರದ ಸಂಬಂಧ ಕಾಯಿಲೆನೂ ಯಾರಿಗೂ ಇಲ್ಲ? ಇಲ್ಲ ಮೇಡಮ್. ನೋಡಿ ನಿಮ್ಮ ಮಗನಿಗೆ ಲಗ್ನದಲ್ಲೇ 5 ಗ್ರಹ ಕುಜ, ಶನಿ, ಕೇತು, ಸೂರ್ಯ, ಬುಧ 5 ಗ್ರಹನೂ ಲಗ್ನದಲ್ಲೇ ಇದ್ದಾರೆ. 3ನೇ ಮನೆಯಲ್ಲಿ ಶುಕ್ರ ಹೊಂದಿದ್ದಾರೆ. ಇನ್ನು 5 ಗ್ರಹನೂ ಅಲ್ಲೇ ಆಗ್ಬಿಟ್ರೆ ಇನ್ನು ಶುಕ್ರ, ಚಂದ್ರ, ರಾಹು, ಗುರು ಮಾತ್ರ ಸಪ್ರೇಟ್ ಇದ್ದಾರೆ ಅಂತ ಹೇಳುತ್ತೆ. ಮದುವೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫು ತುಂಬ ಡಿಸ್ಟರ್ಬ್ ಆಗುತ್ತೆ ನಿಮ್ಮ ಮಗನಿಗೆ. ಓಕೆ. ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗ್ಬೋದು. 2 ಮದುವೆ ಆದರೂ ಆಗ್ಬೋದು ಸರ್, ಸ್ವಲ್ಪ ನೋಡ್ಕೊಳ್ಳಿ. ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ ಜಾತಕ. ಲವ್ ಮ್ಯಾರೇಜ್ ಆದರೂ ಆಗ್ಬೋದು ಅಥವಾ ನಿಮಗೆ ಗೊತ್ತಿದ್ದೇ ಹೇಳಿ ಮದುವೆ ಮಾಡ್ಕೊಳ್ಬೋದು, ಗೊತ್ತಿಲ್ದಿರೋನು ಮದುವೆ ಮಾಡ್ಕೊಳ್ಬೋದು. ಇವ್ರ ಲೈಫಲ್ಲಿ ಇದು ನಡೆಯುತ್ತೆ ಸರ್, ಇವ್ರ ಜಾತಕ ಅದನ್ನು ಹೇಳುತ್ತೆ. ಓಕೆ. ಆರೋಗ್ಯ ಹೇಳಿ ಸರ್. ಆರೋಗ್ಯ ಏನಿಲ್ಲ ಸರ್, ಆರೋಗ್ಯ ಚೆನ್ನಾಗೇ ಇರುತ್ತೆ. ಬಟ್ ನೀವು ಮದುವೆ ವಿಷಯ ಕೇಳಿದಾಗ ನಾನು ಇದನ್ನ ಹೇಳಿದೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ಅವ್ರನ್ನ ಕೇಳ್ಬಿಟ್ಟು ಮದುವೆ ನೀವು ಹೆಣ್ಣು ಹುಡುಕ್ತಾ ಇದ್ರೆ ಒಂದ್ಸತಿ ಅವ್ರನ್ನ ವಿಚಾರಿಸ್ಬಿಟ್ಟು ಆಮೇಲೆ ಮದುವೆ ಮಾಡಿ. ಅದು ಬಿಟ್ರೆ ಇವ್ರಿಗೆ ನೋಡಿ ಕೋರ್ಟು ಕೇಸು ಯಾವಾಗ್ಲೂ ಇವ್ರ ಜಾತಕದಲ್ಲಿ ಏನ್ ಕೆಲಸ ಮಾಡ್ತಾರೆ? ಕೋರ್ಟು ಕೇಸು ಕಂಪ್ಲೇಂಟು ಅಂತ ಯಾವಾಗಾದ್ರೂ ಒಂದ್ಸತಿ ಇವ್ರ ಲೈಫಲ್ಲಿ ಆಗುತ್ತೆ. ಎಲ್ಲಿ ಅಮೆರಿಕಾದಲ್ಲಾದರೂ ಇರಲಿ, ಇಂಡಿಯಾದಲ್ಲಾದರೂ ಇರಲಿ, ಅವ್ರನ್ನ ವಿಚಾರಿಸ್ಬಿಟ್ಟು ಮದುವೆ ಮಾಡಿ ಅವ್ರದ್ದು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಅಂತ ಒಂದು ಜಾತಕ ಇದಾಗಿರುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇಷ್ಟೊತ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ರಿ. ಅಂದರೆ 31ನೇ ತಾರೀಕು ಯಾರಿಗೆ ಶುಭ ಅಶುಭ 4ನ ನಂಬರ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಇಷ್ಟೊತ್ತು ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದನ ತಿಳಿಸ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನನ್ನ ಧನ್ಯವಾದವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.